ನಮಸ್ತೆ, ನನ್ನ ಹೆಸರು ಫಕೀರ್ ಶೆಟ್ಟಿ ಅಂತೇಳಿ. 29/4/2025 ನನಗೆ ಆಕ್ಸಿಡೆಂಟ್ ಆಯಿತು. ಬಟ್ ಆಕ್ಸಿಡೆಂಟ್ ಆದ ಕಾರಣ ನನಗೆ ಆಸ್ಪತ್ರೆ ಬಗ್ಗೆ ಮಾಹಿತಿ ಇದ್ದ ಕಾರಣ ನಾನು ಡೈರೆಕ್ಟಾಗಿ ಒಳ್ಳೆ ಟ್ರೀಟ್ಮೆಂಟ್ ಐತೆ ಅಂತೇಳಿ ಇದು ಆಸ್ಪತ್ರೆಗೆ ನಾನು ಬಂದೆ. ಯಾಕಂದ್ರೆ ಬಿಫೋರಲ್ಲೇ ಇಲ್ಲಿ 2 ಪೇಷೆಂಟ್ಗಳನ್ನ ನಾನು 2 ತಿಂಗಳವರೆಗೆ ಇಟ್ಟು ಅವ್ರು ಚೆನ್ನಾಗಿ ನೋಡಿದ್ದೆ. ನಾನು ಅವ್ರಿಗೆ ಹೇಳಿದೆ ಎಲ್ಲ KS ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿದರು. ಬಟ್ ಅವ್ರು ಹೇಳಿ ಇಲ್ಲಿಗೆ ನನಗೆ ಬರ್ಬೇಕಾರೆ ಆ ಗೌರ್ಮೆಂಟ್ ಹಿರೇಶಿಂದಗಿ ಆಸ್ಪತ್ರೆಗೆ ಇಲ್ಲಿ ಹಾಕಿದ್ರು. ಬಟ್ ಅವರು ಸೀರಿಯಸ್ ಆಯ್ತು ಅಂತ ಹೇಳಿದಾಗ ಅವರು ನಾನು ಇಲ್ಲಿಗೆ ತಂದು ಸೀದಾ ಡೈರೆಕ್ಟ್ ಅಡ್ಮಿಟ್ ಮಾಡಿದರು. ಬಟ್ ನಂದು ಎಡಗಾಲ ಫ್ರ್ಯಾಕ್ಚರು ಮತ್ತು ಬೋನ್ಸ್ ಅಂದರೆ ಡಿಸ್ಕು ಮತ್ತು ಮಂಡಿ ಕೆಳಗಡೆ 2 ಆಪರೇಷನ್ ಆಗಿವೆ. ಒಂದು ಆಪರೇಷನ್ನು ಒಂದು 5 ದಿನ ಬಿಟ್ಟು ಒಂದು 5 ದಿನ ಆಗಿವೆ. ಚೆನ್ನಾಗಿ ಟ್ರೀಟ್ಮೆಂಟ್ ಆಗಿದೆ, ಯಾವುದೇ ತೊಂದರೆ ಇಲ್ಲದೆ. ಬಟ್ ಇವತ್ತಿಗೆ ನಾನು ಇಲ್ಲಿಗೆ 18 ದಿನ ಆಯಿತು. ನಾನು ಇವತ್ತು ಡಿಸ್ಚಾರ್ಜ್ ಆಗ್ತಾಯಿದ್ದೀನಿ. ಬಟ್ ನಾನು ಇಲ್ಲಿ 18 ದಿನ ಹೆಂಗೆ ಕಳೆದೇನೆ ಅಂತ ಗೊತ್ತಾಗ್ತಾಯಿಲ್ಲ. ಯಾಕಂದ್ರೆ ಅಷ್ಟನ್ನು ನಾನು ಚೆನ್ನಾಗಿ ನೋಡ್ಕೊಂಡಾರೆ. ಮತ್ತು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಬೋನ್ ಸ್ಪೆಷಲಿಸ್ಟ್ ಬಸವರಾಜ್ ಸರ್ ಮತ್ತು ಶಂಕರ್ ಸರ್ ಅವ್ರ ಟೀಮ್ ನನ್ನ ಯಾವುದೇ ಒಂದು 2 ಆಪ್ರೇಷನ್ ಆದರೂ ನೋವು ಅನ್ನೋದನ್ನು ಕಾಣ್ಲಾರ್ದಂಗೆ ನಾನು ಮೇಂಟೈನ್ ಮಾಡ್ಯಾರ. ಯಾಕಂದರೆ ಬೇರೆ ಒಂದು ಆಪ್ರೇಷನ್ಗೆ ತಡ್ಕೊಳಕ್ಕಾಗಲ್ಲ. 2 ಆಪ್ರೇಷನ್ನು ದೊಡ್ಡ ಆಪ್ರೇಷನ್ 2 ಅವು. ಬಟ್ 2 ಆಪ್ರೇಷನ್ ಮಾಡಿದ್ರು ಚೆನ್ನಾಗಿ ಮಾಡ್ಯಾರ, ಯಾವುದೇ ನೋವು ಕೊಡ್ಲಾರ್ದಂಗೆ ಮಾಡ್ಯಾರ. ಬಟ್ ಆಪ್ರೇಷನ್ ಥಿಯೇಟ್ರ್ ಒಳಗಡೆ ನಾನು ಮಿನಿಮಮ್ ಒಂದು 4 ತಾಸು ಇದ್ದೆ. ಒಳ್ಳೆ ICU ಒಳಗಡೆ 24 ತಾಸು ನಾನು ಹಾಕಿ ಮತ್ತು ನಾನು ವಾರ್ಡಿಗೆ ಶಿಫ್ಟ್ ಮಾಡಿ, ಇಲ್ಲಿ ವಾರ್ಡಿನಲ್ಲಿ ಸ್ಟಾಫ್ ಇರ್ಬೋದು, ನರ್ಸ್ ಇರ್ಬೋದು, ಇಲ್ಲಿ ಕಸ ಬೆಳೀತಕ್ಕಂಥ ಪ್ರತಿಯೊಬ್ಬರು ವರ್ಕ್ ಯಾವುದೇ ತಮ್ಮ ಮನೆ ಒಳಗಿರ್ತಕ್ಕಂಥ ಮೇಂಟೈನ್ ಮಾಡ್ತಾ ಇರ್ಬೋದಲ್ಲ. ನಾನು ಅಂತೀನಿ ಇಲ್ಲಿಂದ ಹೋಗಿಂದೆ ನಮ್ಮ ಮನೆಗೆ ಇದನ್ನು ಮೇಂಟೈನ್ ಆಗುತ್ತಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಥರ ಈ ಜಾಗದಾಗ ಮೇಂಟೈನ್ ಆಗಿದೆ. ಯಾಕಂದರೆ ಪ್ರತಿಯೊಬ್ಬರು ಇವತ್ತು ನರ್ಸ್ ಯಾವುದೇ ಟೈಮಿಗೆ ಗುಳಿಗೆ ತೆಗರಿ, ಯಾವುದೇ ಟೈಮಿಗೆ BP ಚೆಕ್ ಮಾಡ್ಬೋದು, ಶುಗರ್ ಚೆಕ್ ಮಾಡ್ಬೋದು. ಪ್ರತಿದಿನ 3 ಸಲ ಶುಗರು, 3 ಸಲ BP. ಯಾಕಂದ್ರೆ ಶುಗರ್ಸ್ ಪೇಷಂಟ್. ಬಟ್ ನನಗೆ ವೆರಿವೇಷನ್ ಆದಾಗ ಅವರೇ ಇನ್ಸುಲಿನ್ ಮಾಡೋದು, ಆ ಮಾತ್ರೆ ತೆಗರಿ, ಈ ಮಾತ್ರೆ ತೆಗರಿ ಅಂತೇಳಿ ಪ್ರತಿಯೊಬ್ಬ ನರ್ಸು ನನಗೆ ಭಾಳ ಸಪೋರ್ಟ್ ಮಾಡಿ ನನ್ನನ್ನು ಒಂದು ಲೆಕ್ಕಕ್ಕೆ ಗುಣಮುಖ ಪಡಿಸ್ಯಾರ. ಇನ್ನು ನನ್ನ ಇವತ್ತು ಮನೆಗೆ ಹೋಗು ಅಂತ ಹೇಳ್ಯಾರ. ಬಟ್ ಡಿಸ್ಚಾರ್ಜ್ ಇದೆ ಇವತ್ತು. ಬಟ್ ಡಿಸ್ಚಾರ್ಜಲ್ಲಿ 18 ದಿನ ಈ ಜಾಗದಾಗ ಕಳೆದ್ರು ನನಗೆ ಯಾವ ಥರ ಕಳೆದಿನ ನನಗೆ ತಿಳಿಲಾರ್ದಂಗೆ ಆಗೈತೆ. ಯಾಕಂದರೆ ಬೇರೆ ಆಸ್ಪತ್ರೆಗೆ ಹೋದರೆ 1 ದಿನ 2 ದಿನ ಇದ್ರೇ ಯಾವಾಗ ಮನೆಗೆ ಹೋದೇನಪ್ಪ ಅನ್ನಿಸ್ತದೆ. ಬಟ್ 18 ದಿನ ಇದ್ದರೂ ನನಗೆ 18 ದಿನ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ಇಲ್ಲಿ ಸ್ಟಾಫ್ ಮತ್ತು ಡಾಕ್ಟ್ರು, ನರ್ಸು, ಈ ಸಿಬ್ಬಂದಿ ವರ್ಗಕ್ಕೆ ನಾನು ಕೃತಜ್ಞತೆ ಹೇಳುತ್ತೇನೆ. ಯಾಕಂದ್ರೆ ಈ ಥರ ನೋಡ್ಕೊಂತಾರೆ ಅಂತ ಕನಸಿನಲ್ಲಿ ಕಂಡಿದ್ದಿಲ್ಲ. ಯಾಕಂದ್ರೆ ಆಸ್ಪತ್ರೆ ಅಂದರೆ ಭಯಪಡೋದ ಕಾಲದಲ್ಲಿ ಈ ಚೆನ್ನಾಗಿ ನೋಡ್ಕೊಂಡ್ರೆ KS ಆಸ್ಪತ್ರೆ ಸಿಬ್ಬಂದಿಗೂ, ಡಾಕ್ಟ್ರಿಸಿಗೂ ಮತ್ತು ಸ್ಟಾಫ್ಗೂ ಸ್ಪೆಷಲ್ ಬಸವರಾಜ್ ಡಾಕ್ಟ್ರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಯಾಕಂದರೆ ನಾನು ಯಾವಾಗ ಕರೆದ್ರೂ ಬಂದು ನನ್ನ ನೋಡ್ಯಾರ. ಶಂಕರ್ ಸರ್ ಇರ್ಬೋದು, ಅವ್ರ ಟೀಮ್ ಅಷ್ಟು ನಾನು ಚೆನ್ನಾಗಿ ನೋಡ್ಕೊಂಡ್ರೆ. ಮತ್ತು ಅವರೆಲ್ಲರಿಗೂ ನಾನು ಕೃತಜ್ಞತೆ ಇದ್ದೀನಿ. ನನ್ನಂಥ ಎಷ್ಟು ರೋಗಿಗಳನ್ನು ಅವರೇನು ಚೆನ್ನಾಗಿ ಮಾಡಲಿ ಅಂತೇಳಿ ನಾನು ಭಗವಂತನಲ್ಲಿ ಬೇಡಿಕೊಂತೀನಿ. KS ಹಾಸ್ಪಿಟಲ್, ಯುವರ್ ಹೆಲ್ತ್ ಅವರ್ ಮಿಷನ್, ಹೊಸಪೇಟೆ ರೋಡ್, ಕೊಪ್ಪಳ.